ನಮಸ್ಕಾರ ಸ್ನೇಹಿತರೆ, ನಿಮ್ಮ ಪ್ರಿಯ ಯೂಟ್ಯೂಬ್ ಚಾನಲ್ ಹಿಸ್ಟ್ರಿ ವಿತ್ ಶಂಕರಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇಂದಿನ ಕ್ಲಾಸ್ನಲ್ಲಿ ನಾವು UPSC, KPSC, KAS, KSET, ನೆಟ್ಗೆ ಸಂಬಂಧಿಸಿದಂತ ಇತಿಹಾಸದ ವಿಚಾರಗಳನ್ನ ಚರ್ಚೆ ಮಾಡೋದಕ್ಕೆ ನಾನು ಬಂದಿದ್ದೀನಿ. ಮುಖ್ಯವಾಗಿ ಪ್ರಾಚೀನ ಭಾರತದ ಇತಿಹಾಸದ ಸಂಪೂರ್ಣ ವಿವರಣೆಯನ್ನ ನಾನು ಇವತ್ತಿನ ತರಗತಿಯಿಂದ ಆರಂಭ ಮಾಡ್ತಾ ಇದ್ದೀನಿ. ಅದರಲ್ಲೂ ಮುಖ್ಯವಾಗಿ ಸೆಂಟ್ರಲ್ ಗೌರ್ಮೆಂಟ್ ಪರೀಕ್ಷೆಯಲ್ಲಿ ಅತಿ ಪ್ರಮುಖವಾಗಿ ಏನು UPSC ಅಂತ ಕರಿತೀವೋ, ಹಾಗೆ ನಮ್ಮ ಕರ್ನಾಟಕ ಸ್ಟೇಟ್ ಎಕ್ಸಾಮ್ ಅಲ್ಲಿ KS ಎಕ್ಸಾಮ್ ಅಂತ ಏನು ಕರಿತೀವೋ, ಅದರ ಜೊತೆಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಇರಬಹುದು, PU ಕಾಲೇಜ್ ಲೆಕ್ಚರರ್ ಇರಬಹುದು, KSET ಮತ್ತು ನೆಟ್ ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೆ ಅತ್ಯಂತ ಪ್ರಮುಖವಾದಂತ ಮಹತ್ವಪೂರ್ಣವಾದಂತ ಪ್ರಾಚೀನ ಭಾರತಕ್ಕೆ ಸಂಬಂಧಿಸಿದ ಇತಿಹಾಸವನ್ನ ಇವತ್ತು ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಇದ್ದೀನಿ. ಇದಕ್ಕಿಂತ ಮೊದಲು ಮೊಟ್ಟ ಮೊದಲ ಬಾರಿಗೆ ನನ್ನ ಒಂದು ಹಿಸ್ಟ್ರಿ ವಿತ್ ಶಂಕರ್ ಚಾನಲ್ ಅನ್ನ ಯಾರ್ಯಾರು ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ, ಸ್ನೇಹಿತರೆ, ಹಿಸ್ಟ್ರಿ ಅಂದ ತಕ್ಷಣ ನಮಗೆ ಸೆಂಟ್ರಲ್ ಸಿಲೆಬಸ್ ಅತ್ಯಂತ ಅಪಾಯಮಾನವಾಗಿ ನೆನಪಾಗ್ತವೆ. ಯಾಕೆ ಅಂತಂದ್ರೆ ಸೆಂಟ್ರಲ್ ಅಲ್ಲಿ ಇರ್ತಕ್ಕಂಥ NCERT ಸಿಲೆಬಸ್ ಅನ್ನ ಅತ್ಯಂತ ಶ್ರೇಷ್ಠ ಮಾದರಿಯಲ್ಲಿ ತಯಾರು ಮಾಡಲಾಗಿರ್ತದೆ. ನಮ್ಮ ರಾಜ್ಯದ ಸಿಲೆಬಸ್ ಅನ್ನ ತೆಗೆದುಕೊಂಡಾಗ ಸೆಂಟ್ರಲ್ ಸಿಲೆಬಸ್ ತುಂಬಾ ಆಳವಾಗಿ ವಿಷಯವನ್ನ ಮತ್ತು ಅದರ ವಸ್ತುವನ್ನ ವಿಸ್ತರಣೆ ಮಾಡಲಾಗಿರ್ತದೆ. ಅದೇ ರೀತಿಯಾದಂತ ಆಳವಾದ ಜ್ಞಾನ ಇರತಕ್ಕಂಥ ಅತ್ಯಂತ ಬೇಸಿಕ್ ಆದ ಮತ್ತು ಅಷ್ಟೇ ಮಹತ್ವಪೂರ್ಣವಾದಂತ ವಿಷಯ ಇರತಕ್ಕಂಥ ಒಂದು ಪಠ್ಯ ಪುಸ್ತಕಗಳಂತಂದ್ರೆ ಅದು ತಮಿಳುನಾಡು ರಾಜ್ಯದ ಪಠ್ಯ ಪುಸ್ತಕಗಳಂತ ನೋಡ್ತೀವಿ. ಅದರಲ್ಲಿ ಮುಖ್ಯವಾಗಿ ಹಿರಿಯ ಪ್ರೌಢ ಮೊದಲನೇ ವರ್ಷ ಮತ್ತು ಹಿರಿಯ ಪ್ರೌಢ ಎರಡನೇ ವರ್ಷದ ಇತಿಹಾಸ ಪುಸ್ತಕಗಳು ನಮಗೆ ಕೇಂದ್ರ ಮತ್ತು ರಾಜ್ಯದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸುವುದಕ್ಕೆ, ಅಂದ್ರೆ ಆತ್ಮವಿಶ್ವಾಸದಿಂದ ಆ ಪರೀಕ್ಷೆಗಳನ್ನು ಎದುರಿಸುವುದಕ್ಕೆ ನಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಕ್ಕಂತ ಒಂದು ಪಠ್ಯ ಅಂತಂದ್ರೆ ಅದು ತಮಿಳುನಾಡು ರಾಜ್ಯದ NCERT ಪುಸ್ತಕಗಳು ಅಂತ ನಾವಿಲ್ಲಿ ಗಮನಿಸಬಹುದು. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತಂದ್ರೆ, ಎಷ್ಟೋ ನಮಗೆ ಗೊತ್ತಿಲ್ಲದಿರುವಂತಹ ಇತಿಹಾಸದ ಮಹತ್ವಪೂರ್ಣ ವಿಷಯಗಳನ್ನ ನಾವು ತಮಿಳುನಾಡು ಪಠ್ಯದಲ್ಲಿ ಓದ್ತೀವಿ. ಅಂದ್ರೆ ಸೆಂಟ್ರಲ್ ಸಿಲೆಬಸ್ ಅನ್ನ ಬಿಟ್ರೆ ನಮಗೆ ಅದೇ ಮಾದರಿಯಲ್ಲಿ ಅದೇ ತೂಕದಲ್ಲಿ ಸಿಗ್ತಕ್ಕಂತ ಒಂದು ಪಠ್ಯ ಅಂದ್ರೆ ಅದು ತಮಿಳುನಾಡು ಇತಿಹಾಸ ಪುಸ್ತಕಗಳು. ಹಾಗಾಗಿ ಆ ತಮಿಳುನಾಡು ಇತಿಹಾಸ ಪುಸ್ತಕದ ಹಿರಿಯ ಪ್ರೌಢ ಒಂದನೇ ವರ್ಷದ ಪುಸ್ತಕದ ಮೊದಲನೇ ಅಧ್ಯಾಯವಾದಂತ ಪ್ರಾಚೀನ ಭಾರತ ಆರಂಭದಿಂದ ಸಿಂಧೂ ನಾಗರಿಕತೆಯವರೆಗೆ ಅನ್ನುವಂತ ಅಧ್ಯಾಯವನ್ನ ಇಂದು ನಿಮ್ಮೊಂದಿಗೆ ನಾನು ಚರ್ಚೆ ಮಾಡೋದಕ್ಕೆ ಬಂದಿದ್ದೀನಿ. ಸ್ನೇಹಿತರೆ, ಮೊದಲೇ ಹೇಳ್ಬಿಡ್ತೀನಿ, ನಾನು ತಮಿಳುನಾಡು ಪಠ್ಯೆಯ ಜೊತೆಗೆ NCERT 11 ಮತ್ತು 12ನೇ ತರಗತಿಯ ಅಧ್ಯಾಯಗಳನ್ನು ಕೂಡ ಇದರ ಜೊತೆಗೆ ಸೇರಿಸೋ ಜೊತೆಗೆ ಉಪೇಂದ್ರ ಸಿಂಗ್ ಬರೆದಂತ ಅರ್ಲಿ ಇಂಡಿಯನ್ ಹಿಸ್ಟ್ರಿ ಟು ಮಿಡಿವಲ್ ಇಂಡಿಯನ್ ಹಿಸ್ಟ್ರಿ ಅನ್ನುವಂತ ಒಂದು ಪುಸ್ತಕ ಏನಿಲ್ಲ ಅದರ ವಿಷಯಗಳನ್ನು ಕೂಡ ಇದರಲ್ಲಿ ನಾನು ಆಡ್ ಮಾಡ್ತಾ ಹೋಗ್ತೀನಿ. ನನಗೆ ಎಷ್ಟು ಗೊತ್ತೋ ಮತ್ತು ಆ ಪಠ್ಯೆಯಲ್ಲಿ ಇದರಲ್ಲಿ ನನ್ನ ಯಾವ ವಿಷಯಗಳು ಇಲ್ಲ, ನೇರವಾಗಿ ಆ ಪಠ್ಯೆಯನ್ನೇ ನಾನು ನಿಮಗೆ ಒಂದಿಷ್ಟು ಬೇಸಿಕ್ ಮಾಹಿತಿಯಲ್ಲಿ ನೇರವಾಗಿ, ಅಂದ್ರೆ ಏನು ಇಲ್ಲಿವರೆಗೂ KSET, ನೆಟ್, ಅಸಿಸ್ಟೆಂಟ್ ಪ್ರೊಫೆಸರ್ ಹಾಗೇನಪ್ಪ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಅತಿ ಡೆಪ್ತ್ ಆದಂತ ಇತಿಹಾಸ ಪ್ರಶ್ನೆಗಳನ್ನ ಕೇಳಿದಾರೋ ಅದಕ್ಕೆ ಸಂಬಂಧಿಸಿದ ಹಾಗೆ ನಿಮಗೆ ಒಂದಿಷ್ಟು ಮಾದರಿಗಳನ್ನ ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಪ್ರಾಚೀನ ಭಾರತ ಅಂತ ಬಂದಾಗ ಇಲ್ಲಿ ಭಾರತ ಅನ್ನುವಂತ ಶಬ್ದ ಎಲ್ಲಿಂದ ಬಂತಂತ ನೋಡೋದಾದ್ರೆ ಒಂದು ಐತಿಹಾಸಿಕವಾಗಿ ಮತ್ತು ಇನ್ನೊಂದು ಪೌರಾಣಿಕವಾಗಿ ನಾವು ಇಲ್ಲಿ ಗಮನಿಸ್ತೀವಿ. ಐತಿಹಾಸಿಕವಾಗಿ ನೋಡುವಾಗ ನಾವು ಜೈನ ಪಠ್ಯಗಳ ಪ್ರಕಾರ ಏನು ಆದಿನಾಥ ಅಥವಾ ಋಷಭನಾಥನ ಮಗನಾದಂತ ಭರತ ಇದ್ದನೋ ಆ ಭರತ ಭಾರತವನ್ನ ಆಳಿದ್ದರಿಂದ ಈ ದೇಶಕ್ಕೆ ಭಾರತ ಅನ್ನುವಂತ ಹೆಸರು ಬಂತು ಅಂತ ಒಂದ್ ಕಡೆ ಇದ್ರೆ, ಅದೇ ರೀತಿಯಾಗಿ ಹಿಂದೂ ಪುರಾಣದ ಪ್ರಕಾರ ದಶರಥ ಮಗನಾದಂತ ರಾಮನ ಸಹೋದರ ಭರತ ಈ ದೇಶವನ್ನ ಆಳಿದ್ದರಿಂದ ಭಾರತ ಅಂತ ಹೆಸರು ಬಂತು ಅಂತ ನಾವಿಲ್ಲಿ ಗಮನಿಸ್ತೀವಿ. ಹಾಗೆ ಏನಪ್ಪಾ ಅಂತಂದ್ರೆ ಬುಡಕಟ್ಟು ಇತಿಹಾಸವನ್ನ ತೆಗೆದಾಗ ಸಿಂಧೂ ನಾಗರಿಕತೆಯ ಭಾಗದಲ್ಲಿ ಭರತ ಅನ್ನುವಂತ ಕುಲ ಅತ್ಯಂತ ಮೇಲುಗೈ ಸಾಧಿಸಿದಂತ ಒಂದು ಬುಡಕಟ್ಟಾಗಿತ್ತು. ಅದು ಮೊಟ್ಟ ಮೊದಲ ಬಾರಿಗೆ ರಾಜಪ್ರಭುತ್ವವನ್ನು ಹುಟ್ಟು ಹಾಕಿ ರಾಜ್ಯವನ್ನ ಆಳಿದ್ದರಿಂದ ಇಲ್ಲಿ ನಾವು ಭಾರತಕ್ಕೆ ಹೆಸರನ್ನ ತಂದ್ವಿ ಅಂತ ಮತ್ತೊಂದು ಕಡೆ ನೋಡ್ತೀವಿ. ಹಾಗೆ ಏನಪ್ಪಾ ಅಂತಂದ್ರೆ ನಮ್ಮ ಕವಿರತ್ನ ಕಾಳಿದಾಸ ಬರೆದಂತ ಅಭಿಜ್ಞಾನ ಶಾಕುಂತಲೆಯ ಪುಸ್ತಕದಲ್ಲಿ ಒಂದು ವಿಷಯವನ್ನು ನೋಡೋದಾದ್ರೆ ದುಷ್ಯಂತ ಮತ್ತು ಶಾಕುಂತಲೆಯರ ಮಗ ಭರತ ಈ ದೇಶವನ್ನು ಆಳಿದ್ರಿಂದ ಭಾರತ ಅನ್ನುವಂತ ಹೆಸರು ಬಂತು ಅನ್ನೋದು ಕೂಡ ಒಂದು ಐತಿಹ್ಯ. ಐತಿಹಾಸಿಕವಾಗಿ ನೋಡುವಾಗ ಅಶೋಕನ ಕಾಲದಲ್ಲಿ ಭಾರತವನ್ನ
ಜಂಬೂ ದ್ವೀಪ ಅಂತೇಳಿ ಕರಿತಿದ್ರು. ಹೀಗೆ ವಿದೇಶಿಯರು ಕೂಡ ಭಾರತವನ್ನ ತಮ್ಮದೇ ಆದಂತ ಒಂದು ದಾಟಿಯಲ್ಲಿ ಕರೆದಿದ್ದನ್ನು ನೋಡೋದಾದ್ರೆ ಮೊಟ್ಟ ಮೊದಲ ಬಾರಿಗೆ ಪರ್ಷಿಯನರು ಮತ್ತು ಗ್ರೀಕರು ಭಾರತವನ್ನ ಇಂಡಸ್ ಮತ್ತು ಇಂಡಿಯಾ ಅಂತ ಕರೀತಾರೆ. ಯಾಕೆ ಈಗ ಕರೀತಾರೆ ಅಂತಂದ್ರೆ ಮೊದಲ ಬಾರಿಗೆ ಸಿಂಧೂ ಭಾಗಕ್ಕೆ ಬಂದಂತ ಇವರು ತಮ್ಮ ಒಂದು ಭಾಷೆಯಲ್ಲಿ ಸಿ ಅನ್ನುವಂತ ಶಬ್ದ ಇಲ್ಲದೆ ಇರೋದ್ರಿಂದ ಆ ಸಿ ಬದಲಿಗೆ ಇ ಅನ್ನ ಬಳಸಿ ಅವರು ಇಂಡಸ್ ಅಂತ ಕರೆದ್ರು ಅಂತ ನೋಡ್ತೀವಿ. ಇನ್ನು ಭಾರತಕ್ಕೆ ಚೀನಿಯರು ಏನಂತ ಕರಿತಿದ್ರಪ್ಪ ಅಂದ್ರೆ ಸೆನ್ತು ಅಂತೇಳಿ ಕರಿತಿದ್ರು. ಪ್ರಾಚೀನ ಚೀನಿಯರು ಭಾರತವನ್ನ ಸೆನ್ತು ಅಂತ ಹೇಳಿ ಕರಿತಿದ್ರು. ಹಾಗೆ ಈ ದೇಶಕ್ಕೆ ಮತ್ತೊಂದು ಹೆಸರು ಹಿಂದೂಸ್ಥಾನ ಅಂತ ಬಂತು. ಈ ಹಿಂದೂಸ್ಥಾನ ಅನ್ನುವಂತ ಹೆಸರು ಹೆಚ್ಚು ಕಡಿಮೆ 11-12ನೇ ಶತಮಾನದಲ್ಲಿ ಈ ದೇಶಕ್ಕೆ ಬಂತು ಅಂತ ನಾವು ನೋಡ್ತೀವಿ. ಅದರಲ್ಲೂ ಮುಖ್ಯವಾಗಿ ಅಲ್ವೆರೂನಿ ಅನ್ನುವಂತ ಇತಿಹಾಸಕಾರ ತಹಕಿಕ್ ಎ ಹಿಂದ್ ಅಂದ್ರೆ ಇಂದದ ಚರಿತೆ ಅನ್ನುವಂತ ಪುಸ್ತಕವನ್ನ ಬರೆಯುವ ಮೂಲಕ ಮೊದಲ ಬಾರಿಗೆ ಹಿಂದೂ ಅನ್ನುವಂತ ಶಬ್ದವನ್ನ ಆತ ಮುಸ್ಲಿಮರಲ್ಲದವರಿಗೆ ಬಳಸುವ ಪ್ರಯತ್ನ ಮಾಡ್ತಾನೆ. ಹಾಗೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಈ ಒಂದು ಭಾಗದಲ್ಲಿ ಜನಿಸಿರುವಂತವ್ರನ್ನ ಜೀವಿಸುವಂತವ್ರನ್ನ ಹಿಂದೂಸ್ತಾನಿಗಳು ಅಂತ ಕೂಡ ಕರೀತಾನೆ. ಹೀಗೆ ಇಂಡಿಯಾ ಅನ್ನುವಂಥದ್ದನ್ನ ಅಧಿಕೃತವಾಗಿ ನಾವು ಸಂವಿಧಾನದಲ್ಲಿ ಇಂಡಿಯಾ ಅಂತಂದ್ರೆ ಭಾರತ ಅನ್ನುವ ರೀತಿಯಲ್ಲಿ ಇವತ್ತು ನಾವು ಅದನ್ನ ಅಂಗೀಕಾರ ಮಾಡಿದ್ದೀವಿ. ಅಂತಹ ಒಂದು ಇಂಡಿಯಾದ ಏನ್ಸೆಂಟ್ ಇಂಡಿಯನ್ ಚರಿತ್ರೆ ಅನ್ನುವಂಥದ್ದು ಅಥವಾ ಪ್ರಾಚೀನ ಭಾರತ ಇತಿಹಾಸ ಅನ್ನುವಂಥದ್ದು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಅತ್ಯಂತ ಮಹತ್ವಪೂರ್ಣವಾದಂತಹ ವಿಷಯ. ಆ ಒಂದು ವಿಷಯವನ್ನ ಇವತ್ತು ತಮಿಳುನಾಡು ಪುಸ್ತಕದಲ್ಲಿ ಯಾವ ರೀತಿಯಾಗಿ ಬರೆಯಲಾಗಿದೆ ಅನ್ನೋದನ್ನ ನೋಡೋಣ. ಅದ್ರ ಜೊತೆಗೆ ಇನ್ನೊಂದು ವಿಷಯವನ್ನ ಇಲ್ಲಿ ನೆನಪಿಸ್ಬಿಡ್ತೀನಿ. ಇತಿಹಾಸ ಅಂದ್ರೆ ಕಾಲಗಣನೆ ಶಾಸ್ತ್ರ ಅಂತ. ಅಂದ್ರೆ ಡೇಟ್ ಇಲ್ಲ ಅಂದ್ರೆ ಅದು ಇತಿಹಾಸ ಅಲ್ವೇ ಅಲ್ಲ ಅಂತ. ಕಾಲ ಇಲ್ಲ ಅಂದ್ರೆ ಅದು ಪುರಾಣ ಆಗ್ತದೆ, ಇತಿಹಾಸ ಅಲ್ಲ. ನಾವ್ ಈಗಲೂ ಕೂಡ ಏನಪ್ಪಾ ಅಂದ್ರೆ ಕ್ರಿಸ್ತ ಪೂರ್ವ ಮತ್ತು ಕ್ರಿಸ್ತ ಶಕ ಅನ್ನುವ ರೀತಿಯಲ್ಲಿ ಭಾರತದ ಇತಿಹಾಸ ಅಷ್ಟೇ ಅಲ್ಲ, ಜಾಗತಿಕ ಮಟ್ಟದಲ್ಲೂ ಕೂಡ ಇತಿಹಾಸವನ್ನ ನಾವು ಕಾಲಗಣನೆ ಶಾಸ್ತ್ರದ ಆಧಾರದ ಮೇಲೆ ನಾವು ಅದನ್ನ ಬರಿತಾ ಹೋಗ್ತೀವಿ. ಹಾಗಾದ್ರೆ ಬಹಳ ಜನ ವಿದ್ಯಾರ್ಥಿಗಳಿಗೆ ಒಂದು ಕುತೂಹಲ ಇರ್ತದೆ, ಈ ಕ್ರಿಸ್ತ ಶಕ ಮತ್ತು ಕ್ರಿಸ್ತ ಪೂರ್ವ ಅಂದ್ರೆ ಏನು, ಈ ಶಬ್ದವನ್ನ ಯಾವಾಗ ಬಳಸಕ್ ಶುರು ಮಾಡಿದ್ರು ಮತ್ತು ಯಾರು ಬಳಸಿದ್ರು ಮತ್ತು ಯಾಕೆ ಬಳಸಿದ್ರು ಅನ್ನುವಂತ ಕುತೂಹಲ ತುಂಬಾ ಜನಕ್ಕೆ ಇದ್ದೇ ಇರ್ತದೆ. ಇತ್ತೀಚೆಗೆ ನಮ್ಮ ಕನ್ನಡ ಇತಿಹಾಸ ಪುಸ್ತಕಗಳು ನೋಡುವಾಗ ಅಂದ್ರೆ ಕರ್ನಾಟಕ ಸರ್ಕಾರದ ಇತಿಹಾಸ ಪುಸ್ತಕಗಳಲ್ಲಿ ಸಾಮಾನ್ಯ ಶಕ ವರ್ಷ ಅಂತ ಬಳಸ್ತೀವಿ. ಯಾಕಂದ್ರೆ ಈ ಕ್ರಿಸ್ತ ಶಕ ಮತ್ತು ಕ್ರಿಸ್ತ ಪೂರ್ವ ಅನ್ನುವಂಥದ್ದು ಯುರೋಪಿಯನ್ ಮಾದರಿಯ ಕ್ರಿಶ್ಚಿಯಾನಿಟಿಯಿಂದ ಬಂದಿರೋದ್ರಿಂದ, ರಿಲಿಜನ್ ಮಾದರಿಯಲ್ಲಿ ಬಂದಿರೋದ್ರಿಂದ ನಾವು ಅದನ್ನ ದಾಟಿ ಸಾಮಾನ್ಯ ಶಕ ವರ್ಷ ಅಂತ ಬಳಸೋಣ, ಅದು ಯಾವುದೇ ರಿಲಿಜನ್ಗೆ ಸಂಬಂಧಪಟ್ಟಿಲ್ಲ ಅನ್ನುವ ರೀತಿಯಲ್ಲಿ ನಮ್ಮ ಇವತ್ತು ಪಠ್ಯಗಳಲ್ಲಿ ನೋಡ್ತೀವಿ. ಅದು ಏನೇ ಇರಲಿ, ಈಗ ನೇರವಾಗಿ ನಾವು ಕ್ರಿಸ್ತ ಶಕ ಮತ್ತು ಕ್ರಿಸ್ತ ಪೂರ್ವ ಅನ್ನುವಂಥ ಶಬ್ದವನ್ನ ಮೊಟ್ಟ ಮೊದಲ ಬಾರಿಗೆ ಯಾರು ಬಳಸಿದ್ರು ಅಂತ ನೋಡೋದಾದ್ರೆ ಇಲ್ಲಿ ಡಯೋನೈಸಿಯಸ್ ಎಕ್ಸಿಗಸ್ ಅನ್ನುವಂತ ಒಬ್ಬ ಸೈಂಟ್, ಡಯೋನೈಸಿಗಸ್ ಎಕ್ಸಿಗಸ್ ಅನ್ನುವಂತ ಒಬ್ಬ ಫ್ರಾನ್ಸ್ ದೇಶದ ಚರ್ಚ್ ಸನ್ಯಾಸಿ ಕ್ರಿಸ್ತ ಶಕ 525ರಲ್ಲಿ, ಪ್ಲೀಸ್ ನೋಟೆಡ್, ಕ್ರಿಸ್ತ ಶಕ 525ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಈಸ್ಟರ್ನ್ ಟೈಮ್ ಟೇಬಲ್ ಅನ್ನುವಂತ ಒಂದು ಪದ್ಧತಿಯಲ್ಲಿ ಈ ಒಂದು ಕ್ರಿಸ್ತ ಶಕ ಮತ್ತು ಕ್ರಿಸ್ತ ಪೂರ್ವ ಶಬ್ದವನ್ನ ಆತ ಮೊದಲ ಬಾರಿಗೆ ಬಳಸಿದ ಅಂತ ಚರಿತ್ರೆ ಹೇಳ್ತದೆ. ಅಂದ್ರೆ ಇಲ್ಲಿ ಏನು ಸಮಸ್ಯೆ ಆಯ್ತಂತಂದ್ರೆ ವಿವಿಧ ರೀತಿಯ ಕ್ಯಾಲೆಂಡರ್ಗಳು ಇದ್ದು ಆ ಕ್ಯಾಲೆಂಡರ್ಗಳು ಇರೋದ್ರಿಂದ ಬಹಳ ಗೊಂದಲ ಆಗಿತ್ತು ಯುರೋಪಿಯನ್ ಖಂಡದಲ್ಲಿ. ಈ ಗೊಂದಲವನ್ನ ಪರಿಹರಿಸುವುದಕ್ಕೆ ಈ ಕ್ರೈಸ್ತ ಸೈಂಟ್ ಏನಿದ್ನಲ್ಲ ಸನ್ಯಾಸಿ, ಈತ ಒಂದು ಈಸ್ಟರ್ನ್ ಟೇಬಲ್ ಅಂತ ಹೇಳಿ ಈ ಒಂದು ಕಾಲಗಣನ ಶಾಸ್ತ್ರನ ಹುಟ್ಟುಹಾಕಿ ಕ್ರಿಸ್ತ ಹುಟ್ಟಿದ ಒಂದು ಸಂದರ್ಭದ ತರುವಾಯದ ವರ್ಷಗಳನ್ನ ಕ್ರಿಸ್ತ ಶಕೆ ಎಂದು, ಕ್ರಿಸ್ತ ಹುಟ್ಟುವುದಕ್ಕಿಂತ ಪೂರ್ವದ ಒಂದು ಅವಧಿಯನ್ನ ಕ್ರಿಸ್ತ ಪೂರ್ವ ಎಂದು ಈತ ಮೊಟ್ಟ ಮೊದಲ ಬಾರಿಗೆ ಏನಪ್ಪ ಅಂದ್ರೆ ಡಿವೈಡ್ ಮಾಡುವಂತ ಕೆಲಸ ಮಾಡದ. ಅಲ್ಲಿಂದ ಎಲ್ಲಾ ಇತಿಹಾಸಕಾರರು ಕ್ರಿಸ್ತ ಪೂರ್ವ ಕ್ರಿಸ್ತ ಶಕೆ ಅನ್ನುವಂಥದ್ದು ಅಲ್ಲಿಂದ ಶುರುವಾಯ್ತು. ನಿಮಗೆಲ್ಲ ಗೊತ್ತಿದೆ BC ಮತ್ತು AD ಅಂತ ಕರಿತೀವಿ. ಅಂದ್ರೆ BC ಅಂದ್ರೆ ಬಿಫೋರ್ ಕ್ರಿಸ್ತ, ಕ್ರಿಸ್ತ ಹುಟ್ಟಕ್ಕಿಂತ ಮುಂದಿನ ಅವಧಿ. AD ಅಂದ್ರ ಅನ್ನಡೂಮಿ ಅಂತಂದ್ರೆ ಪ್ರಭುವಿನ ಆಶ್ರಯ ಅಂತ ಅರ್ಥ. ಅಂದ್ರೆ ಇನ್ನು ಮುಂದೆ ಯೇಸು ಕ್ರಿಸ್ತ ಬಂದಲ್ಲ ಅವನ ಒಂದು ನೆಳಲ್ಲೇ ನಾವು ಇರ್ತೀವಿ ಅನ್ನೋ ರೀತಿಯಲ್ಲಿ ಈ ಒಂದು ಶಬ್ದವನ್ನ ಬಳಕೆಗೆ ತಂದ್ರು. ಸರಿ, ಹಾಗಾದ್ರೆ ಈಗ ನೇರವಾಗಿ ಅರ್ಲಿ ಇಂಡಿಯನ್ ಹಿಸ್ಟ್ರಿಯಲ್ಲಿ ನಾವು ಒಂದಿಷ್ಟು ಪರಿಚಯವನ್ನ ಮಾಡ್ಕೊಳ್ಳೋದಾದ್ರೆ ಮುಖ್ಯವಾಗಿ ಭಾರತದ ಒಂದು ಪ್ರಾಗ ಐತಿಹಾಸಿಕ ಇತಿಹಾಸವನ್ನ ತಮಿಳುನಾಡು ಪಟ್ಟೆಯಲ್ಲಿ ನೋಡುವಾಗ ಅವರು ವಿಶೇಷವಾಗಿ ಅದರ ಬಗ್ಗೆ ಅಧ್ಯಯನ ಮಾಡಿ ಬರೀತಾರೆ. ಅಂದ್ರೆ ಭಾರತಕ್ಕೂ ಕೂಡ ಹಲವಾರು ಗುಂಪುಗಳು ಲಕ್ಷಾಂತರ ವರ್ಷಗಳಿಂದ ವಲಸೆ ಬಂದು ಅವು ಇಲ್ಲಿ ಏನಪ್ಪಾ ಅಂದ್ರೆ ಶಿಲಾಯುಗ ನಾಗರಿಕತೆಯನ್ನ ಸಂಸ್ಕೃತಿಯನ್ನ ಆರಂಭ ಮಾಡಿದವು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಅಂದ್ರೆ ಮನುಷ್ಯ ಏನು ಸುಮಾರು
300 ಕೋಟಿ ವರ್ಷಗಳ ಹಿಂದೆ ಮೊದಲ ಜೀವಿ ಹುಟ್ಟಿ ಸುಮಾರು 5.6 ಮಿಲಿಯನ್ ವರ್ಷಗಳ ಹಿಂದೆ ಇವತ್ತಿನ ಆಧುನಿಕ ಮನುಷ್ಯನ ಪೂರ್ವಜ ಹುಟ್ಟಿದ ಅಂತ ಹೇಳ್ತೀವಿ ನಾವು. ಸುಮಾರು 56 ಲಕ್ಷ ವರ್ಷಗಳ ಹಿಂದೆ ಆ ಒಂದು ಮನುಷ್ಯ ಓಮಿನಾಯ್ಡ್ ಅನ್ನುವಂಥ ಕುಟುಂಬದಲ್ಲಿ ಜನಿಸಿ ಹಂತವಾಗಿ ವಿಕಾಸ ಹೊಂದಿ ಆತ ಶಿಲಾ ಸಂಸ್ಕೃತಿಯ ನಾಗರಿಕತೆಯನ್ನ ಕಟ್ಟುವುದಕ್ಕೆ ಶುರು ಮಾಡಿ ಹೆಚ್ಚು ಕಡಿಮೆ 1 ರಿಂದ 2 ಮಿಲಿಯನ್ ವರ್ಷಗಳು ಅಂತ ಇತಿಹಾಸ ಹೇಳ್ತದೆ. ಅಂದ್ರೆ ಸುಮಾರು 20 ಲಕ್ಷ ವರ್ಷದಿಂದ ಹಿಡಿದು ಈಚೆಯ ಅವಧಿಯಲ್ಲಿ ಆತ ತನ್ನ ಮೊದಲ ಶಿಲಾ ಸಂಸ್ಕೃತಿಗೆ ಬಂದ ಅನ್ನುವಂತ ಚರಿತ್ರೆಯನ್ನ ನಾವು ಇತಿಹಾಸದಲ್ಲಿ ಗಮನಿಸ್ತೀವಿ. ಹಾಗಾದ್ರೆ ಇದಕ್ಕೆ ಆಧಾರಗಳು ಏನು ಅಂತ ನೋಡಿದಾಗ ಯಾವ ಆಧಾರದ ಮೇಲೆ 20 ಲಕ್ಷ ವರ್ಷದ ಹಿಂದೆ ಮನುಷ್ಯ ಇದ್ದ ಅಂತ ನೋಡೋದಾದ್ರೆ ಇಲ್ಲಿ ಅವತ್ತಿನ ಪುರಾತತ್ವ ಸ್ಥಳಗಳನ್ನ, ಭೂ ವೈಜ್ಞಾನಿಕ ಪದರುಗಳನ್ನ, ಪ್ರಾಣಿಗಳ ಮೂಳೆಯ ಉಪಕರಣಗಳನ್ನ, ಶಿಲಾ ವರ್ಣಚಿತ್ರಗಳನ್ನ, ಕಲಾಕೃತಿಗಳನ್ನ ಇವುಗಳನ್ನ ಇಟ್ಕೊಂಡು ಪುರಾತತ್ವ ಶಾಸ್ತ್ರಜ್ಞರು ಅಧ್ಯಯನ ಮಾಡಿ ಅವತ್ತಿನ ಮನುಷ್ಯ ಬಳಸಿದಂತ ಶಿಲೆಗಳನ್ನ, ಶಿಲಾ ಆಯುಧಗಳನ್ನ, ಹೂವಿನ ಪ್ರಕಾರಗಳನ್ನ ಇವೆಲ್ಲವನ್ನ ಅಧ್ಯಯನ ಮಾಡಿ ಈ ಮನುಷ್ಯ ಇಷ್ಟು ವರ್ಷಗಳ ಹಿಂದೆ ಇದ್ದ ಅನ್ನುವುದಕ್ಕೆ ಒಂದಿಷ್ಟು ವೈಜ್ಞಾನಿಕ ಆಧಾರಗಳನ್ನ ನೀಡಿದ್ದಾರೆ. ಹಾಗಾದ್ರೆ ಇತಿಹಾಸ ಪೂರ್ವ ಭಾರತ ಅಂತ ಬಂದಾಗ ಯಾವುದನ್ನ ಕರಿತೀವಿ? ಎಲ್ಲಿವರೆಗೆ ಇತ್ತು ಇತಿಹಾಸ ಪೂರ್ವ ಭಾರತ ಅಂತಂದ್ರೆ ಭಾರತ, ಪಾಕಿಸ್ತಾನ, ಶ್ರೀಲಂಕಾ, ನೇಪಾಳ, ಬಾಂಗ್ಲಾದೇಶ, ದಕ್ಷಿಣ ಏಷ್ಯಾ ಪ್ರದೇಶವನ್ನ ನಾವು ಇತಿಹಾಸ ಪೂರ್ವ ಭಾರತ ಅಂತ ಕರಿತೀವಿ. ನೋಡಿ, ಅಷ್ಟೊಂದು ಅಖಂಡವಾಗಿತ್ತು ಭಾರತ. ಯಾವ್ದ್ಯಾವುದು? ಭಾರತ, ಪಾಕಿಸ್ತಾನ, ಶ್ರೀಲಂಕಾ, ನೇಪಾಳ, ಬಾಂಗ್ಲಾದೇಶ ಇದೆಲ್ಲದ ಸೇರಿದ್ರೆ ಅದನ್ನ ಇತಿಹಾಸ ಪೂರ್ವ ಅಂತ ಕರಿತಿದ್ವಿ. ಆ ಇತಿಹಾಸ ಪೂರ್ವ ಕಾಲದಲ್ಲಿ ಆಫ್ರಿಕಾದಿಂದ ಮನುಷ್ಯ ಮೊದಲ ಬಾರಿಗೆ ಭಾರತಕ್ಕೆ ವಲಸೆ ಬಂದ ಅನ್ನುವಂತ ಒಂದು ಐತಿಹ್ಯ ಇದೆ. ಬರೀ ಭಾರತಕ್ಕೆ ಮಾತ್ರ ಅಲ್ಲ, ಜಗತ್ತಿನ ವಿವಿಧ ದಿಕ್ಕಿಗೆ ಆತ ವಲಸೆ ಹೋದ. ಆವಾಗ ಒಂದು ಪಂಗಡ ಭಾರತಕ್ಕೆ ಕೂಡ ಬಂತು. ವಲಸೆ ಬಂದಂತ ಮೊದಲ ಮಾನವ ಯಾರಪ್ಪ ಭಾರತಕ್ಕೆ ಅಂತಂದ್ರೆ ಅವನನ್ನ ಹೋಮೋ ಎರೆಕ್ಟಸ್ ಅಂತ ಕರಿತೀವಿ ನಾವು. ಭಾರತಕ್ಕೆ ಮೊದಲು ವಲಸೆ ಬಂದಂತ ಮಾನವ ಯಾರಂದ್ರೆ ಹೋಮೋ ಎರೆಕ್ಟಸ್ ಅಂತ ಕರಿತೀವಿ. ಯಾವಾಗ ಅಂತಂದ್ರೆ ಭಾರತದ ಪೂರ್ವ ಇತಿಹಾಸ ಕಾಲ 1 ರಿಂದ 2 ಮಿಲಿಯನ್ ವರ್ಷಗಳ ಹಿಂದೆ ಮೊದಲ ಬಾರಿಗೆ ಮಾನವರ ಕುರುಹುಗಳು ಭಾರತದಲ್ಲಿ ಕಂಡು ಬರ್ತವೆ ಅಂತ ನಾವಿಲ್ಲಿ ನೋಡ್ತೀವಿ. ಹಾಗಾದ್ರೆ ಇವುಗಳನ್ನು ಇಟ್ಕೊಂಡು ನಾವು ಭಾರತದ ಪುರಾತತ್ವ ಅಧ್ಯಯನದ ಆಧಾರದ ಮೇಲೆ ಪ್ರಾಗ್ ಐತಿಹಾಸಿಕ ಕಾಲವನ್ನ ಇಲ್ಲಿ ಡಿವೈಡ್ ಮಾಡಲಾಗ್ತದೆ. ನಾನು ಜಾಗತಿಕವಾಗಿ ಮೊದಲು ತಗೊಂಡು ಭಾರತ ಕಾಲ ಅಂತ ಬರ್ತೀನಿ. ಮೊಟ್ಟ ಮೊದಲ ಬಾರಿಗೆ ನೀವೆಲ್ಲಕ್ಕೆ ಶಿಲಾಯುಗ ಅಂತ ಕರಿತೀವಿ ನಾವು. ಈ ಶಿಲಾಯುಗ ಅನ್ನುವಂತ ಶಬ್ದವನ್ನ ಮೊಟ್ಟ ಮೊದಲ ಬಾರಿಗೆ 1865ರಲ್ಲಿ ಜಾನ್ ಲುಬಾಕ್ ಅನ್ನುವಂತ ವ್ಯಕ್ತಿ ಈ ಒಂದು ಪದವನ್ನ ಬಳಸ್ತಾನೆ. ಯಾವ್ದ್ರಿ? ಈ ಒಂದು ಪ್ಯಾಲಿಯೋಲಿಥಿಕ್ ಏಜ್ ಅಂತೇಳಿ, ಪ್ಯಾಲಿಯೋಲಿಥಿಕ್ ಏಜ್ ಅಂತೇಳಿ, ಪ್ಯಾಲಿಯೋ ಪ್ಲಸ್ ಲಿಥಿಕ್ ಅನ್ನುವಂತ 2 ಗ್ರೀಕ್ ಶಬ್ದಗಳನ್ನ ಮೊಟ್ಟ ಮೊದಲ ಬಾರಿಗೆ ಒಟ್ಟುಗೂಡಿಸಿ 1865ರಲ್ಲಿ ಜಾನ್ ಲುಬಾಕ್ ಅನ್ನುವಂತ ವ್ಯಕ್ತಿ ಈ ಒಂದು ಪದವನ್ನ ಬಳಸ್ತಾನೆ. ಯಾವ ಪುಸ್ತಕದಲ್ಲಿ ಬಳಸ್ತಾನೆ ಇದನ್ನಂದ್ರೆ ಪ್ರೀ ಹಿಸ್ಟಾರಿಕ್ ಟೈಮ್ಸ್ ಅನ್ನುವಂಥದ್ದು ಈ ಜಾನ್ ಲುಬಾಕ್ನ ಒಂದು ಪುಸ್ತಕ. ಪ್ರೀ ಹಿಸ್ಟಾರಿಕ್ ಟೈಮ್ಸ್ ಅನ್ನುವಂತ ಪುಸ್ತಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಾನ್ ಲುಬಾಕ್ ಅನ್ನುವಂಥವನು ಈ ಒಂದು ಶಿಲಾ ಸಂಸ್ಕೃತಿ ಅನ್ನುವಂತ ಪದವನ್ನ ಬಳಸಿದ ಅಂತ ನೋಡ್ತೀವಿ. ಬರೀ ಈ ಒಂದು ಪದ ಅಷ್ಟೇ ಬಳಸಲಿಲ್ಲ, ಆತ ನಿಯೋಲಿಥಿಕ್ ಅನ್ನುವಂತ ಪದವನ್ನು ಕೂಡ ಈ ಸಂದರ್ಭದಲ್ಲಿ ಬಳಸಿದ ಅಂತ. ನಿಮ್ಗೊಂದಿಷ್ಟು ಹೆಚ್ಚಿನ ಮಾಹಿತಿಗೆ ಹೇಳುವುದಾದ್ರೆ ಈ ಒಂದು ಹಳೆಯ ಶಿಲಾಯುಗ ಅಂತ ಬಂದಾಗ ಅದರಲ್ಲಿ ಮತ್ತೆ 3 ಭಾಗವನ್ನು ನೋಡ್ತೀವಿ ನಾವು. ಲೋವರ್ ಪ್ಯಾಲಿಯೋಲಿಥಿಕ್ ಏಜು, ಮಿಡಲ್ ಪ್ಯಾಲಿಯೋಲಿಥಿಕ್ ಏಜು ಮತ್ತು ಅಪ್ಪರ್ ಪ್ಯಾಲಿಯೋಲಿಥಿಕ್ ಏಜ್ ಅಂತ ಕರಿತೀವಿ. ಇವುಗಳನ್ನ ಯಾರು ಭಾಗ ಮಾಡಿದ್ರು? ಈ ರೀತಿ ಶಿಲಾಯುಗದಲ್ಲಿಯೇ ಒಂದು 3 ಭಾಗಗಳನ್ನ, ಅಂದ್ರೆ ಲೋಹರ್ ಕೆಳಗಿನ ಶಿಲಾಯುಗ, ಮಧ್ಯ ಶಿಲಾಯುಗ ಮತ್ತು ಏನಪ್ಪಾ ಅಂದ್ರೆ ಮೇಲಿನ ಶಿಲಾಯುಗ ಅಂತ 3 ಭಾಗ ಮಾಡ್ತೀನಿ ಹಳೆಯ ಶಿಲಾಯುಗದಲ್ಲಿ. ಇನ್ನು ನಾನು ಮಿಡ್ಲ್ ಏಜಿಗೆ ಬಂದಿಲ್ಲ, ಹಳೆಯ ಶಿಲಾಯುಗದ ಬಗ್ಗೆ ಮಾತಾಡ್ತೀನಿ, ಓಲ್ಡ್ ಸ್ಟೋನ್ ಏಜ್. ಇದನ್ನ ಮೊಟ್ಟ ಮೊದಲ ಬಾರಿಗೆ ವೈಜ್ಞಾನಿಕವಾಗಿ ವಿಭಾಗಿಸಿದವರು ಯಾರಪ್ಪ ಅಂತಂದ್ರೆ ಮುಖ್ಯವಾಗಿ ಗ್ಯಾಬ್ರಿಯಲ್ ಮೋರ್ಟಿಲ್ ಅಂತೇಳಿ, ಗ್ಯಾಬ್ರಿಯಲ್ ಮೋರ್ಟಿಲ್ ಅನ್ನುವಂತ ವ್ಯಕ್ತಿ 1869ರಿಂದ 72ರ ಅವಧಿಯಲ್ಲಿ ಈ ಪುರಾತತ್ವ ಶಾಸ್ತ್ರಜ್ಞ ಹಳೆಯ ಶಿಲಾಯುಗದಲ್ಲಿ 3 ಭಾಗ ಮಾಡಿ ಈತ ಅಧ್ಯಯನ ಮಾಡ್ತಾನೆ. ಈತ ಫ್ರಾನ್ಸ್ ದೇಶದ ಒಬ್ಬ ಪುರಾತತ್ವ ಶಾಸ್ತ್ರಜ್ಞನಾಗಿದ್ದ ಅಂತ ನಾವಿಲ್ಲಿ ನೋಡಬಹುದು. ಈತನ ಒಂದು ಪುಸ್ತಕ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ,
ಲೇ ಲೇ ಪ್ರೈಸ್ಟೋರಿಕ್ಯೂ ಆಂಟಿಕ್ವಿಟಿ ಡೆ ಹೋಮೆ ಅಂತ. ಇನ್ನೊಂದ್ಸಾರಿ, ಲೇ ಪ್ರೈಸ್ಟೋರಿಕ್ಯೂ ಆಂಟಿಕ್ವಿಟಿ ಡೆ ಐ ಒಮ್ಮೆ ಅನ್ನುವಂತ ಒಂದು ಪುಸ್ತಕವನ್ನ 1883ರಲ್ಲಿ ಬರೀತಾನೆ. ಆ ಒಂದು ಪುಸ್ತಕದಲ್ಲಿ ಅಧಿಕೃತವಾಗಿ ಲೋವರ್ ಪ್ಯಾಲೋಲಿಥಿಕ್ ಏಜ್, ಮಿಡಲ್ ಪ್ಯಾಲೋಲಿಥಿಕ್ ಏಜ್ ಮತ್ತು ಅಪ್ಪರ್ ಪ್ಯಾಲೋಲಿಥಿಕ್ ಏಜ್ ಅಂತ ಹೇಳಿ ವಿಭಾಗ ಮಾಡ್ತಾನೆ. ಆದ್ರೆ ಅದಕ್ಕಿಂತ ಮೊದಲೇ ನಾನು ಹೇಳಿದ್ನಲ್ಲ, 1869ರಲ್ಲಿಯೇ ತನ್ನ ಉಪನ್ಯಾಸ ಮತ್ತು ಲೇಖನದಲ್ಲಿ ಆತ ಇದನ್ನು ಬಳಸಿದ್ದ. ಆದ್ರೆ ಅಧಿಕೃತವಾಗಿ ಪುಸ್ತಕದಲ್ಲಿ 1883ರಲ್ಲಿ ಈ ಒಂದು ವಿಭಾಗೀಕರಣವನ್ನ ಆತ ಬಳಸ್ತಾನೆ ಅಂತ ನೋಡ್ತೀವಿ. ಎಸ್, ಹಾಗಿದ್ರೆ ಈ ಒಂದು ಹಳೆಯ ಶಿಲಾಯುಗ ಅಂತ ಬಂದಾಗ ಮುಖ್ಯವಾಗಿ ಜಗತ್ತಿಗೆ ಇಲ್ಲಿ ಜಾನ್ ಲುಬಾಕ್ ಅನ್ನುವಂಥ ಬಳಸಿದ ಮತ್ತು ಆತ ಆರಾಮ್ ಮಾಡದಂತ ನೋಡ್ತೀವಿ. ಅದೇ ಭಾರತಕ್ಕೆ ಬಂದಾಗ ಇಲ್ಲಿ ರಾಬರ್ಟ್ ಬ್ರೂಸ್ಫುಟ್ ಅನ್ನೋರು ಅತ್ಯಂತ ಪ್ರಮುಖವಾದಂಥ ವ್ಯಕ್ತಿ ಆಗ್ತಾರೆ. ಇವರು 1863ರ ಸಂದರ್ಭದಲ್ಲಿ ಚೆನ್ನೈ ಬಳಿಯ ಪಲ್ಲಾವರಂ ಅನ್ನುವಂತ ಪ್ರದೇಶದಲ್ಲಿ ಮೊದಲ ಬಾರಿಗೆ ಈ ಒಂದು ಪ್ರಾಗ್ ಐತಿಹಾಸಿಕ ಕಾಲಕ್ಕೆ ಸಂಬಂಧಿಸಿದ ಆಯುಧವನ್ನ ಕಂಡು ಹಿಡಿಯುವ ಮೂಲಕ ಭಾರತದಲ್ಲಿ ಈ ಒಂದು ಸ್ಟೋನ್ ಏಜಿನ ಅಧ್ಯಯನಕ್ಕೆ ಮುನ್ನುಡಿ ಬರೆದರು ಅಂತ ನಾವಿಲ್ಲಿ ಗಮನಿಸ್ತೀವಿ. ಹಾಗಾಗಿ ಈ ರಾಬರ್ಟ್ ಬ್ರೂಸ್ಫುಟ್ ಅವರನ್ನ ಪ್ರಾಗ್ ಐತಿಹಾಸಿಕ ಶಾಸ್ತ್ರದ ಪಿತಾಮಹ ಅಂತ ಕೂಡ ಕರೀತಾರೆ. ಆದ್ರೆ ಇನ್ನೂ ಒಂದು ನೆನಪಿರಲಿ, ಇವ್ರಿಗಿಂತ ಮೊದಲೇ 1842ರಲ್ಲಿ ಡಾಕ್ಟರ್ ಪ್ರಿಮೋಸ್ ಅನ್ನುವಂತ ವ್ಯಕ್ತಿ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನಲ್ಲಿ ಹಳೆಯ ಶಿಲಾಯುಗಕ್ಕೆ ಸಂಬಂಧಿಸಿದಂತ ಆಯುಧವನ್ನ ಆತ ಗುರುತಿಸಿದ್ದ. ಆದ್ರೆ ಅಧಿಕೃತವಾಗಿ ಅತ್ಯಂತ ವೈಜ್ಞಾನಿಕವಾಗಿ ಮೊದಲ ಬಾರಿಗೆ ಅಧ್ಯಯನ ಮಾಡಿ ಮನುಷ್ಯನ ಆಯುಧ ಕೈಗೊಡಲಿಯನ್ನ ಕಂಡು ಹಿಡಿದು ಅದರ ಬಗ್ಗೆ ಒಂದು ವಿಶ್ಲೇಷಣೆ ನೀಡಿ ಅಲ್ಲಿಂದ ಹೆಚ್ಚಿನ ಅಧ್ಯಯನ ಮಾಡಿದಂಥವ್ರು ಡಾಕ್ಟರ್ ರಾಬರ್ಟ್ ಬ್ರೂಸ್ಫುಟ್ ಅವರಾಗಿರೋದ್ರಿಂದ ಅವರನ್ನ ನಾವು ಭಾರತೀಯ ಪ್ರಾಗ್ ಐತಿಹಾಸಿಕ ಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಈಗಾಗಲೇ ಹೇಳಿದ ಹಾಗೆ ಹಳೆಯ, ಹಾಗೇನಪ್ಪ ಮಧ್ಯ ಮತ್ತು ಏನಪ್ಪಾ ಅಂದ್ರೆ ಮೇಲಿನ ಅನ್ನುವಂತ 3 ಶಿಲಾಯುಗದ ವಿಭಾಗೀಕರಣವನ್ನು ನಾವು ಪ್ಯಾಲಿಯೋಲಿಥಿಕ್ ಏಜ್ ಅಲ್ಲಿ ಮಾಡ್ತೀವಿ. ಈಗ ಮೊದಲನೇದು ನೋಡೋದಾದ್ರೆ ಲೋವರ್ ಪ್ಯಾಲಿಯೋಲಿಥಿಕ್ ಕಲ್ಚರ್ ಬಗ್ಗೆ ನೋಡೋದಾದ್ರೆ ಮಾನವನ ಪೂರ್ವಜರಾದಂತ ಹೋಮೋ ಎರೆಕ್ಟಸ್ ಅನ್ನುವಂತ ಒಂದು ತಳಿ ಈ ಒಂದು ಸಂದರ್ಭದಲ್ಲಿ ಜೀವಿಸಿತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಮುಖ್ಯವಾಗಿ ಇಲ್ಲಿ ಕಲ್ಲಿನ ಉಪಕರಣಗಳಂತ ಬಂದಾಗ ದೊಡ್ಡ ಬಂಡೆ, ಬೆಣಚು ಕಲ್ಲುಗಳನ್ನ ಬಳಸಿ ಆ ಒಂದು ಮಾನವ ತನಗೆ ಬೇಕಾದಂತ ಒಂದು ಆಯುಧಗಳನ್ನ ತಯಾರು ಮಾಡ್ತಾ ಇದ್ದ. ಈ ಆಯುಧಗಳಲ್ಲೂ ಕೂಡ 2 ಭಾಗವಾಗಿ ನಾವು ಅಧ್ಯಯನ ಮಾಡ್ತೀವಿ. ಒಂದು ಅಚೂಲಿಯನ್ ಪರಂಪರೆ ಅಂತ ಹೇಳಿ, ಇನ್ನೊಂದು ಸೊಹಾನಿಯನ್ ಸಂಪ್ರದಾಯ ಅಂತ. ಅಂದ್ರೆ ಹಳೆಯ ಶಿಲಾಯುಗಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು 2 ವಿಭಾಗ ಪ್ರಮುಖವಾಗಿ ಮಾಡೋದಾದ್ರೆ ಒಂದು ಅಚುಲಿಯನ್ ಸಂಪ್ರದಾಯ, ಇನ್ನೊಂದು ಸೊಹಾನಿಯನ್ ಸಂಪ್ರದಾಯ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಅಚುಲಿಯನ್ ಸಂಪ್ರದಾಯ ಅಂದ್ರೆ ಏನು ಅಂತ ನೋಡುವಾಗ ಮುಖ್ಯವಾಗಿ ಅಚುಲಿಯನ್ ಅನ್ನುವಂತ ಹೆಸರು ಎಲ್ಲಿಂದ ಬಂತಪ್ಪ ಅಂದ್ರೆ ಫ್ರಾನ್ಸ್ ದೇಶದ ಸೆಂಟ್ ಅಚುಲಿಯನ್ ಅನ್ನುವಂತ ಸ್ಥಳದಿಂದ ಈ ಹೆಸರು ಬಂತು. ಅಚುಲಿಯನ್ ಮಾದರಿ ಅಥವಾ ಅಚುಲಿಯನ್ ಸಂಪ್ರದಾಯ ಅನ್ನುವಂತ ಹೆಸರು ಎಲ್ಲಿಂದ ಬಂತಂದ್ರೆ ಫ್ರಾನ್ಸ್ ದೇಶದ ಸೆಂಟ್ ಅಚುಲಿಯನ್ ಅನ್ನುವಂತ ಪ್ರದೇಶದಿಂದ ಈ ಒಂದು ಹೆಸರು ಬಂತು ಅಂತ. ಅಂದ್ರೆ ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಪ್ರಾಗ್ ಐತಿಹಾಸಿಕ ಕಾಲಕ್ಕೆ ಸಂಬಂಧಿಸಿದ ಕೊಡಲಿ ಸಿಕ್ತು. ಅದೇ ರೀತಿಯಾಗಿ ಅದೇ ಮಾದರಿಯಲ್ಲಿ ಭಾರತದಲ್ಲಿ ಸಿಕ್ಕಾಗ ಅದನ್ನ ಅಚುಲಿಯನ್ ಮಾದರಿ ಅಂತ ಕರೆದ್ರು. ಅಂದ್ರೆ ಈ ಮಾದರಿ ಹೇಗಿರ್ತದಂದ್ರೆ ಕೊಡಲಿ ಬಗೆಯ ಹಿಡಿಯುವ ಸಾಧನ ಅಂತ. ಕೊಡಲಿ ಒಂದು ಬಗೆಯ ಹಿಡಿಯುವ ಸಾಧನ ಆಗಿತ್ತು, ಅದನ್ನ ಅಚುಲಿಯನ್ ಮಾದರಿ ಅಂತ ಕರಿತೀವಿ. ಇನ್ನೊಂದು ಮಾದರಿ ಯಾವುದಪ್ಪ ಅಂತಂದ್ರೆ ಸೊಹಾನಿಯನ್ ಸಂಪ್ರದಾಯ ಅಂತಂದ್ರೆ ಇದು ಬೆಣಚು ಕಲ್ಲು ಕತ್ತರಿಸುವ ಸಾಧನ ಹೊಂದಿರುವಂತದ್ದು. ನಾಳೆ ಪ್ರಶ್ನೆ ಕೇಳಬಹುದು ನಿಮಗ, ಸೊಹಾಲಿಯನ್ ಮಾದರಿಯ ಆಯುಧಗಳು ಲಕ್ಷಣ ಏನು ಅಥವಾ ಅಚುಲಿಯನ್ ಮಾದರಿಯ ಆಯುಧಗಳ ಲಕ್ಷಣ ಏನು ಅಂತ ನಿಮಗೆ ಕೇಳೋ ಸಾಧ್ಯತೆ ಇರ್ತದೆ. ಹಾಗಾಗಿ ಬೆಣಚು ಕಲ್ಲಿನ ಕತ್ತರಿಸುವ ಸಾಧನದ ಮಾದರಿಯನ್ನ ಸೊಹಾನಿಯನ್ ಮಾದರಿ ಅಂತ ಕರೀತಾರೆ. ಇದು ಪಾಕಿಸ್ತಾನದ ಸೊಹಾನ್ ನದಿಯ ದಂಡೆಯ ಮೇಲೆ ಸಿಕ್ಕಿದ್ದರಿಂದ ಈ ಹೆಸರು ಬಂತು. ಹಾಗೇನಪ್ಪ ಅಂದ್ರೆ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಕೈಗೊಡಲಿಗಳು ಸಿಕ್ಕಿದ್ದರಿಂದ ಇವು ಫ್ರಾನ್ಸ್ ದೇಶದ ಸೆಂಟ್ ಅಚುಲಿಯನ್ ಆಯುಧಗಳ ಮಾದರಿಯಲ್ಲಿ ಇರೋದ್ರಿಂದ ಅಚುಲಿಯನ್ ಸಂಪ್ರದಾಯ ಅನ್ನುವಂತ ಹೆಸರನ್ನ ನಾವಿಲ್ಲಿ ಗಮನಿಸಬಹುದು. ಹಾಗಾದ್ರೆ ಭಾರತಕ್ಕೆ ಸಂಬಂಧಿಸಿದ ಹಾಗೆ ಅಚುಲಿಯನ್ ಮಾದರಿಯ ಸಂಪ್ರದಾಯದ ಒಂದು ಪ್ರದೇಶಗಳು ಎಲ್ಲಿ ಕಂಡು ಬರ್ತವೆ ಮತ್ತು ಎಲ್ಲಿ ಕಂಡು ಬರುವುದಿಲ್ಲ ಅಂತ ನೋಡಿದಾಗ ಮುಖ್ಯವಾಗಿ ಮೊದಲೇ ತಿಳ್ಕೊಳ್ಳಿ, ಪ್ರಶ್ನೆಗಳಿಗೆ ಕೇಳಬಹುದು. ಅಚುಲಿಯನ್ ಮಾದರಿಯ ಸಂಪ್ರದಾಯ ಭಾರತದ ಈ ಕೆಳಗಿನ ಪ್ರದೇಶದಲ್ಲಿ ಕಂಡು ಬರುವುದಿಲ್ಲ ಅಂತ ಪ್ರಶ್ನೆ ಬರಬಹುದು.
ನೋಡಿ, ಕಂಡು ಬರುತ್ತವೆ ಅನ್ನೋದಕ್ಕಿಂತ ಕಂಡು ಬರುವುದಿಲ್ಲ ಅಂತ. ಎಲ್ಲಿ ಕಂಡು ಬರುವುದಿಲ್ಲ ಅಂತಂದ್ರೆ ಪಶ್ಚಿಮ ಘಟ್ಟಗಳು, ಕರಾವಳಿ ಪ್ರದೇಶಗಳು ಮತ್ತು ಈಶಾನ್ಯ ಭಾರತದಲ್ಲಿ ಈ ಮಾದರಿಯ ಪ್ರದೇಶಗಳು ಕಂಡು ಬರುವುದಿಲ್ಲ. ಅಚುಲಿಯನ್ ಮಾದರಿಯ ಪ್ರದೇಶಗಳು ಪಶ್ಚಿಮ ಘಟ್ಟಗಳು, ಕರಾವಳಿ ಭಾಗ ಮತ್ತು ಈಶಾನ್ಯ ಭಾಗದಲ್ಲಿ ಕಂಡು ಬರುವುದಿಲ್ಲ. ಯಾಕಂದ್ರೆ ಅಲ್ಲಿ ಅತಿ ಹೆಚ್ಚಿನ ಮಳೆ ಬೀಳುವುದರಿಂದ ಆ ಭಾಗದಲ್ಲಿ ಈ ಮಾದರಿಯ ಜನರು ವಾಸ ಮಾಡೋದಕ್ಕೆ ಆಗಿರಲಿಲ್ಲ, ಹಾಗಾಗಿ ಅಲ್ಲಿ ಕಂಡು ಬರಲಿಲ್ಲ. ಮುಖ್ಯವಾಗಿ ಅದು ಎಲ್ಲಿ ಕಂಡು ಬರ್ತವೆ ಅಂತಂದ್ರೆ ಈ ಮಾದರಿಯ ತಾಣಗಳು ಮಧ್ಯ ಭಾರತ ಮತ್ತು ಆಗ್ನೇಯ ಭಾರತದಲ್ಲಿ ಹೆಚ್ಚಾಗಿ ಕಂಡು ಬರ್ತವೆ. ಮಧ್ಯ ಭಾರತ ಮತ್ತು ಆಗ್ನೇಯ ಭಾರತ, ಮುಖ್ಯವಾಗಿ ಚೆನ್ನೈ ಬಳಿಯಲ್ಲಿ ಕಂಡು ಬರ್ತವೆ ಅಂತ ಹೇಳ್ತವೆ. ಹಾಗಿದ್ರೆ ಈ ಒಂದು ಹಳೆಯ ಶಿಲಾಯುಗದ ಹಂಚಿಕೆ ಎಲ್ಲೆಲ್ಲ ಆಯಿತು, ಯಾವ ಭಾಗದಲ್ಲಿ ಆಯ್ತು ಅಂತ ನೋಡಿದ್ರೆ ಗಂಗಾ ಕಣಿವೆ ಜೊತೆಗೆ ದಕ್ಷಿಣ ತಮಿಳುನಾಡು ಮತ್ತು ಪಶ್ಚಿಮ ಘಟ್ಟದ ಗುಡ್ಡಗಾಡು ಪ್ರದೇಶವನ್ನು ಹೊರತುಪಡಿಸಿ, ಗಂಗಾ ಕಣಿವೆ, ದಕ್ಷಿಣ ತಮಿಳುನಾಡು ಮತ್ತು ಪಶ್ಚಿಮ ಘಟ್ಟದ ಗುಡ್ಡಗಾಡು ಪ್ರದೇಶಗಳನ್ನ ಹೊರತುಪಡಿಸಿ ಎಲ್ಲಾ ಕಡೆ ಕಂಡು ಬಂದು ಪ್ರಮುಖವಾಗಿ ಬಹಳ ಸರಿ ಪ್ರಶ್ನೆ ಕೇಳಿದ್ದಾರೆ. ನೆಟ್ ಅಲ್ಲಿ ಕೇಳಿದ್ದಾರೆ, ಸೆಟ್ ಅಲ್ಲಿ ಕೇಳಿದ್ದಾರೆ, ಅಸಿಸ್ಟೆಂಟ್ ಪ್ರೊಫೆಸರ್ ಅಲ್ಲಿ ಬಂದಿದೆ, ಹಾಗೆ KS ಅಲ್ಲಿ ಬಂದಿದೆ. ಸ್ಪೆಷಲ್ ಫೋಕಸ್ ಫಾರ್ ಓಲ್ಡ್ ಸ್ಟೋನ್ ಏಜ್ ಪ್ಲೇಸಸ್, ನಿವೇಶನಗಳ ಬಗ್ಗೆ ಜಾಸ್ತಿ ಪ್ರಶ್ನೆಗಳನ್ನ ಕೇಳಲಾಗಿದೆ. ಹಾಗಾದ್ರೆ ಪ್ರಮುಖ ನಿವೇಶನಗಳು ಯಾವುವು ಈ ಕಾಲಘಟ್ಟಕ್ಕೆ ಸಂಬಂಧಿಸಿದಂದ್ರೆ ಪ್ಲೀಸ್ ನೋಟ್ ಡೌನ್. ಅತಿರಾಮಪಕ್ಕಂ ತಮಿಳುನಾಡಲ್ಲಿ ಬರತಕ್ಕಂತ, ಪಲ್ಲಾವರಂ ಮತ್ತು ಗುಡಿಯಂ ಅಂತೇಳಿ ಈ ಮೂರು ಪ್ರಮುಖ ಪ್ರದೇಶಗಳು ತಮಿಳುನಾಡಲ್ಲಿ ಬರ್ತವೆ. ಅತಿರಾಮಪಕ್ಕಂ, ಪಲ್ಲಾವರಂ ಮತ್ತು ಗುಡಿಯಂ ಅನ್ನುವಂತ ಮೂರು ಪ್ರದೇಶಗಳು ತಮಿಳುನಾಡಲ್ಲಿ ಬಂದ್ರೆ, ಹಾಗೆ ಮುಖ್ಯವಾಗಿ ಕರ್ನಾಟಕದಲ್ಲಿ ಅಂತ ನೋಡಿದಾಗ ಹುಣಸಗಿ ಮತ್ತು ಇಸ್ಲಾಂಪುರ ಅನ್ನುವಂಥ ಪ್ರದೇಶಗಳು, ಹಾಗೆ ಮಧ್ಯಪ್ರದೇಶದಲ್ಲಿ ಅಂತಂದ್ರೆ ಭೀಮ್ಬೆಟ್ಕ, ಬಹಳ ಫೇಮಸ್ ಆದಂತಹ ಒಂದು ಪ್ರದೇಶ ಭೀಮ್ಬೆಟ್ಕ ಅಂತ. ಇಲ್ಲಿ ಈ ಒಂದು ಮಾದರಿಯ ವಸತಿಗಳು ಕಂಡು ಬರ್ತವೆ ಅಂತ ನೋಡಬಹುದು. ಹಾಗಾದ್ರೆ ಭಾರತದಲ್ಲಿ ಇವರ ಕಾಲಮಾನ ಏನು, ಈ ಒಂದು ಸಂಸ್ಕೃತಿಯ ಕಾಲಮಾನ ಏನು ಅಂತ ನೋಡಿದಾಗ ಮುಖ್ಯವಾಗಿ ಇಲ್ಲಿ 20 ಲಕ್ಷ ವರ್ಷದಿಂದ 60,000 ವರ್ಷಗಳ ಮಧ್ಯೆ ಇತ್ತು ಅಂತ ಹೇಳ್ತದೆ ಈ ಕಾಲಗ. 20 ಲಕ್ಷ ವರ್ಷದಿಂದ 60,000 ಮಧ್ಯ ವರ್ಷದಲ್ಲಿ ಈ ಒಂದು ಹಳೆಯ ಶಿಲಾಯುಗ ಕಾಲದ ಏನು ಹೋಮೋ ಎರೆಕ್ಟಸ್ ಅನ್ನುವಂತ ಮನುಷ್ಯ ವಾಸ ಮಾಡ್ತಿದ್ದ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಜೊತೆಗೆ ಇದ್ರ ಬಗ್ಗೆ ನಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಅಂತ ಬಂದಾಗ ಹೋಮಿನಿಯನ್ ಮತ್ತು ಪ್ರಾಣಿಯ ಪಳವಳಿಕೆಗಳು ಸಿಕ್ಕಿದಾವೆ. ಯಾಕಂದ್ರೆ ಈ ಒಂದು ಕಾಲಘಟ್ಟದಲ್ಲಿ ಈ ಒಬ್ಬ ವ್ಯಕ್ತಿ ಅಥವಾ ಸಮೂಹ ಜನಿಸಿತ್ತು ಮತ್ತು ಅಲ್ಲಿ ವಾಸಿಸಿತ್ತು ಅನ್ನುವುದಕ್ಕೆ ನಮಗೆ ಆಧುನಿಕ ಮನುಷ್ಯರನ್ನ ಹತ್ತಿರದಿಂದ ನೋಡಿದ್ರೆ ಹೋಲುವಂತ ನಮ್ಮ ಮನುಷ್ಯ ಪೂರ್ವಜರು ಹೋಮಿನಿಯನ್ ಅಂತ ಏನ್ ಕರಿತೀವಿ, ಅವರು ವಾಸ ಮಾಡಿದ್ರು. ಅವರ ಅಸ್ತಿತ್ವದ ಚಿಹ್ನೆ ಆಫ್ರಿಕಾದಿಂದ ಭಾರತವರೆಗೂ ಬಂದಿತ್ತು ಅನ್ನೋದಕ್ಕೆ ಮಾಹಿತಿ ಸಿಗ್ತದೆ. ಅದರಲ್ಲೂ ಭಾರತದಲ್ಲಿ ಅಪರೂಪದಲ್ಲಿ ಅತಿರಮಪಕ್ಕಂ ಪ್ರದೇಶದಲ್ಲಿ ರಾಬರ್ಟ್ ಬ್ರೂಸ್ಫುಟ್ ಅವರು ಒಂದು ತುಣುಕನ್ನ ವರದಿ ಮಾಡ್ತಾರೆ. ಈ ಒಂದು ಮಾನವನಿಗೆ ಸಂಬಂಧಿಸಿದ ಹಾಗೆ ಭಾರತದಲ್ಲಿ ಏಕೈಕ ಪ್ರಸಿದ್ಧ ಹೋಮಿನಿಯನ್ ಪಳವಳಿಕೆ ಎಲ್ಲಿ ಸಿಕ್ತಪ್ಪ ಅಂದ್ರೆ ಹೋಮಿನಿಯನ್ ವಂಶಕ್ಕೆ ಸಂಬಂಧಪಟ್ಟಂತ ಭಾರತದಲ್ಲಿ ಏಕೈಕ ಪಳವಳಿಕೆ ಒಂದು ಸ್ಥಳದಲ್ಲಿ ಮಾತ್ರ ಸಿಗ್ತದ. ಅದು ಎಲ್ಲಪ್ಪ ಅಂದ್ರೆ ಮಧ್ಯಪ್ರದೇಶದ ಓಷರ್ಗಾಂವ್ ಬಳಿಯ ಹತ್ನೋರಾ ಅಂತ ಪ್ರದೇಶ. ಅದು ಮಧ್ಯಪ್ರದೇಶದ ಓಷರ್ಗಾಂವ್ ಬಳಿ, ಓಷರ್ಗಾಂವ್ ಅಂತ ಒಂದು ಪ್ರದೇಶ ಇದೆ ಮಧ್ಯಪ್ರದೇಶದಲ್ಲಿ. ಅಲ್ಲಿ ಹತ್ನೋರ್ ಅಂತ ಒಂದು ಪ್ರದೇಶ ಬರ್ತದ. ಆ ಹತ್ನೋರ್ ಅನ್ನುವಂತ ಪ್ರದೇಶದಲ್ಲಿ ನಮಗೆ ಹೋಮಿನಿನೆ ಅನ್ನುವಂತ ಒಂದು ವಂಶೀಯ ಪಳವಳಿಕೆ ಸಿಗ್ತದ. ಈ ತಲೆಬುರುಡೆಯನ್ನ ನರ್ಮದಾ ಮಾನವ ಅಂತ ಕರೀತಾರೆ. ಒಂದು ತಲೆಬುರುಡೆ ಸಿಕ್ಕಿದೆ ಅಲ್ಲಿ, ಅದನ್ನ ಏನಂತ ಕರೀತಾರಪ್ಪ ಅಂದ್ರೆ ನರ್ಮದಾ ಮಾನವ ಅನ್ನುವಂತ ಹೆಸರಿನಿಂದ ಭಾರತದಲ್ಲಿ ಕರೀತಾರೆ. ಇದು ಸಿಕ್ಕಂತ ಏಕೈಕ ಪಳವಳಿಕೆ ಅಂತ ಕೂಡ ನೋಡ್ತೀವಿ. ಈ ಒಂದು ಪಳವಳಿಕೆಯನ್ನು ಯಾರು ಪತ್ತೆ ಹಚ್ಚಿದ್ರಪ್ಪ ಅಂತ ನೋಡಿದ್ರೆ ಕೇಳುವಂತ ಸಾಧ್ಯತೆ ಇರ್ತದೆ. 1982ರಲ್ಲಿ AR ಸಂಖ್ಯಾನ್ ಅನ್ನುವಂಥವ್ರು ಈ ಒಂದು ಪಳವಳಿಕೆಯನ್ನು ಪತ್ತೆ ಹಚ್ತಾರೆ. 1982ರಲ್ಲಿ AR ಸಂಖ್ಯಾನ್ ಅನ್ನುವಂಥವ್ರು ಈ ಒಂದು ಮಧ್ಯಪ್ರದೇಶದ ಓಷರ್ಗಾಂವ್ ಬಾದ್ ಬಳಿ ಇರ್ತಕ್ಕಂಥ ಓತ್ನೂರ್ ಅನ್ನುವಂತ ಪ್ರದೇಶದಲ್ಲಿ ಹೋಮಿನಿನಿಗೆ ಸಂಬಂಧಪಟ್ಟಂತ ತಲೆಬುರುಡೆಯನ್ನ ಅವರು ಏನ್ ಮಾಡ್ತಾರೆ, ಇಲ್ಲಿ ಪತ್ತೆ ಹಚ್ತಾರೆ ಅಂತ ಕೂಡ ನಾವಿಲ್ಲಿ ನೋಡ್ತೀವಿ. ಹಾಗೆ ಇದ್ರ ಜೊತೆಗೆ ಇನ್ನೂ ಹಲವಾರು ಈ ಕಾಲಕ್ಕೆ ಸಿಕ್ಕಂತ ಪಳವಳಿಕೆಗಳು ಸಿಕ್ಕಿದಾವೆ, ಅಂದ್ರೆ ಪ್ರಾಣಿಯ ಪಳವಳಿಕೆಗಳು. ಅದರಲ್ಲಿ ಮುಖ್ಯವಾಗಿ ಎಲೆಪಸ್ ನಮಡಿಕಸ್ ಅಂತ ಹೇಳಿ ಇತಿಹಾಸ ಪೂರ್ವದ ಒಂದು ಆನೆ. ಇದು ಎಲೆಪಸ್ ನಮಡಿಕಸ್ ಅಂತ ಹೇಳಿ ಒಂದು ಪಳವಳಿಕೆ ಸಿಕ್ಕಿದೆ. ಇದನ್ನ ಯಾರಪ್ಪ ಅಂತಂದ್ರೆ ಯು ಪಾಲ್ಕರ್ ಮತ್ತು ಪೋಬ್ರಿ ಕಾಟ್ಲೆ ಅನ್ನುವಂತ ಇತಿಹಾಸಕಾರರು ಈ ಒಂದು ಪಳವಳಿಕೆಯನ್ನ 1850 ಮತ್ತು 70ರ ಸಂದರ್ಭದಲ್ಲಿ ಸಂಶೋಧನೆ ಮಾಡಿದ್ದಾರೆ. ಯಾವುದ್ರಿ ಇನ್ನೊಂದ್ಸರಿ ಹೇಳ್ತೀನಿ, ಎಲೆಪಸ್ ನಮಡಿಕಸ್ ಅನ್ನುವಂತ ಪ್ರಾಚೀನ ಪೂರ್ವ ಆನೆಯ ಒಂದು
ಅಸ್ತಿತ್ವ ಇರತಕ್ಕಂಥ ಪಳವಳಿಕೆಯನ್ನ ಯು ಪಾಲ್ಕರ್ ಮತ್ತು ಪೋಬ್ರಿ ಕಾಟ್ಲಿ ಅನ್ನುವಂಥವರು ಇದನ್ನ ಸಂಶೋಧನೆ ಮಾಡಿದ್ದಾರೆ. ಹಾಗೆ ಇನ್ನೊಂದು ಸ್ಟೆಗಾರ್ಡನ್ ಗಣೇಶ ಅಂತ, ಇದು ಕೂಡ ಆನೆನೆ. ಸ್ಟೆಗಾರ್ಡನ್ ಗಣೇಶ ಅನ್ನುವಂಥದ್ದು ಇದನ್ನ ಯು ಪಾಲ್ಕರ್ ಅವರು 1840ರಿಂದ 50ರ ಮಧ್ಯದಲ್ಲಿ, ಯು ಪಾಲ್ಕರ್ ಅನ್ನುವಂಥವ್ರು 1840ರಿಂದ 50ರ ಮಧ್ಯದಲ್ಲಿ ಈ ಸ್ಟೆಗಾರ್ಡಿಯನ್ ಗಣೇಶ ಅನ್ನುವುದನ್ನ ಕಂಡುಹಿಡಿದ್ರೆ. ಹಾಗೆ ಬೋಸ್ ನಮಡಿಯಸ್ ಅಂತ ಇದೊಂದು ಕಾಡು ಪ್ರಾಣಿ, ಇದು ಕೂಡ ಏನಪ್ಪಾ ಅಂದ್ರೆ ಕಾಡು ಪ್ರಾಣಿ ಅಂತ ಹೇಳಿ, ಬೋಸ್ ನಮಡಿಕಸ್ ಅಂತೇಳಿ ಇದನ್ನ 1850-60ರಲ್ಲಿ ಯು ಪಾಲ್ಕರ್ ಮತ್ತು ಪೋಬ್ರಿ ಕಾಟ್ಲೆ ಅವರು ಇದನ್ನು ಕೂಡ ಕಂಡುಹಿಡಿತಾರೆ. ಹಾಗೆ ಇಕ್ಸಸ್ ನಮಡಿಯಸ್ ಅಂತ ಹೇಳಿ ಇದು ಒಂದು ಏನಪ್ಪಾ ಅಂದ್ರೆ ಅಳಿದುಳಿದಂತ ಒಂದು ಕುದುರೆ ಜಾತಿ, ಕಾಡು ಕುದುರೆ ಜಾತಿಯ ಒಂದು ಪ್ರಾಣಿ ಇಕ್ಸಸ್ ನಮಡಿಯಸ್ ಅಂತೇಳಿ ಇದನ್ನು ಕೂಡ ಏನಪ್ಪಾ ಅಂತಂದ್ರೆ ಯು ಪಾಲ್ಕರ್ ಅವರು ಕಂಡುಹಿಡಿತಾರೆ ಅಂತ. ಅಂದ್ರೆ ಈ ಒಂದು ಹಳೆಯ ಶಿಲಾಯುಗಕ್ಕೆ ಸಂಬಂಧಿಸಿದಂತ ಪ್ರಾಣಿ ಮತ್ತು ಮನುಷ್ಯನ ಒಂದಿಷ್ಟು ಪಳವಳಿಕೆಗಳನ್ನ ಗುರುತಿಸಿದ್ರಿಂದಲೇ ಕ್ರಿಸ್ತಪೂರ್ವ 1 ಅಥವಾ 2 ಮಿಲಿಯನ್ನಿಂದ ಭಾರತದಲ್ಲಿ ಈ ಒಂದು ಸ್ಟೋನ್ ಏಜ್ ಆರಂಭ ಆಯಿತು ಅನ್ನೋದಕ್ಕೆ ನಮಗೆ ಅಧಿಕೃತವಾದಂತ ಆಧಾರಗಳು ಸಿಗ್ತವೆ. ಹಾಗಿದ್ರೆ ಈ ಕಾಲದ ಮನುಷ್ಯನ ಜೀವನ ಶೈಲಿ ಹೇಗಿತ್ತು ಅಂತ ನೋಡಿದ್ರೆ, ಈ ಕಾಲದ ಮನುಷ್ಯ ಪ್ರಾಣಿಗಳ ಬೇಟೆಯಾಡುವಂಥದ್ದು, ಗೆಡ್ಡೆ ಗೆಣಸುಗಳು, ಬೀಜಗಳು ಮತ್ತು ಹಣ್ಣುಗಳನ್ನ ಸಂಗ್ರಹಿಸುವ ಮೂಲಕ ತನ್ನ ಉಪಜೀವನ ಮಾಡ್ತಿದ್ದ. ಅಂದ್ರೆ ಇವನಿಗೆ ಯಾವುದೇ ರೀತಿಯಾದಂತ ಒಂದು ನಾಗರಿಕತೆಯ ಗಂಧ ಗಾಳಿ ಗೊತ್ತಿರಲಿಲ್ಲ. ಹಾಗಾಗಿ ತನ್ನ ಒಂದು ಹೊಟ್ಟೆಯ ಹಸಿವನ್ನ ನೀಗಿಸಿಕೊಳ್ಳೋಕೋಸ್ಕರ ಬೇಟೆ ಆಡ್ತಿದ್ದ, ಹಣ್ಣುಗಳನ್ನು ಸಂಗ್ರಹ ಮಾಡ್ತಿದ್ದ, ಬೀಜಗಳನ್ನ ಸಂಗ್ರಹ ಮಾಡ್ತಿದ್ದ. ಹಾಗೇನಪ್ಪ ಅಂದ್ರೆ ಗೆಡ್ಡೆ ಗೆಣಸುಗಳನ್ನ ಈತ ತೆಗಿತಿದ್ದ. ಈತನ ಆವಾಸಸ್ಥಾನ ತೆರೆದ ಆವಾಸಸ್ಥಾನ ಆಯಿತು. ಈತನಿಗೆ ಮನೆ ಕಟ್ಕೊಂಡು ಅರಮನೆ ಕಟ್ಕೊಳ್ಳುವಂತ ಪರಿಸ್ಥಿತಿ ಅವತ್ತಿರ್ಲಿಲ್ಲ. ಅಷ್ಟು ಮೆದುಳು ಕೂಡ ವಿಕಾಸವಾಗಿರ್ಲಿಲ್ಲ, ಅಷ್ಟು ಜ್ಞಾನವೂ ಕೂಡ ಆರಂಭದ ಮನುಷ್ಯನಲ್ಲಿ ಇರಲಿಲ್ಲ. ಆತ ಗುಹೆಗಳಲ್ಲಿ ವಾಸ ಮಾಡ್ತಿದ್ದ, ಹಾಗೆ ಬಯಲುಗಳಲ್ಲಿ ವಾಸ ಮಾಡ್ತಿದ್ದ, ಪೊಟರೆಗಳಲ್ಲಿ ವಾಸ ಮಾಡ್ತಿದ್ದ. ಇದು ಈತನ ಒಂದು ಪುರಾವೆಗೆ ಹಲವಾರು ಕಡೆ ನಮಗೆ ಒಂದಿಷ್ಟು ಮಾಹಿತಿ ಸಿಗ್ತವೆ. ಅದರಲ್ಲೂ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಚೆನ್ನೈ ಬಳಿ ಇರತಕ್ಕಂಥ ಗುಡಿಯಂ ಮತ್ತು ಭೀಂಬೆಟ್ಕ, ಚೆನ್ನೈ ಬಳಿ ಇರತಕ್ಕಂಥ ಗೂಡಿಯಂ ಮತ್ತು ಭೀಂಬೆಟ್ಕ ಅನ್ನುವಂತಹ ಪ್ರದೇಶದಲ್ಲಿ ಈ ರೀತಿಯ ಮನುಷ್ಯರು ವಾಸ ಮಾಡಿದ್ರು ಅನ್ನುವುದಕ್ಕೆ ನಮಗೆ ಕುರುಗಳು ಸಿಗ್ತವೆ. ಆ ಒಂದು ಕುರುಗಳ ಆಧಾರದ ಮೇಲೆ ಆತ ಬದುಕ್ತಿದ್ದ. ಇನ್ನು ಆತನ ಭಾಷೆ ಯಾವುದಾಗಿತ್ತು ಅಂತಂದ್ರೆ, ಖಂಡಿತವಾಗ್ಲೂ ಅವತ್ತಿನ್ನೂ ಭಾಷೆ ಆವಿಷ್ಕಾರ ಆಗಿರ್ಲಿಲ್ಲ. ಒಂದೊಂದು ಪದ ಮಾತಾಡ್ತಿದ್ನ ಏನೋ, ಆದ್ರೆ ಸೂಚಕ ಭಾಷೆ ಆತನ ಭಾಷೆ ಪ್ರಭೇದ ಆಗಿತ್ತು ಅಂತ. ಅಂದ್ರೆ ಸೂಚನೆ ಆಧಾರದ ಮೇಲೆ ಭಾಷೆಯನ್ನ ಕಣ್ಣು ಸನ್ನೆ ಮಾಡುವಂಥದ್ದು, ಕೈ ಸನ್ನೆ ಮಾಡುವಂಥದ್ದು, ಇದ್ರ ಮೂಲಕ ಆತನ ಒಂದು ದಿನನಿತ್ಯದ ವ್ಯವಹಾರ ನಡೀತಿತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಇದು ಓಲ್ಡ್ ಸ್ಟೋನ್ ಏಜ್ ಅಲ್ಲಿ ಬರತಕ್ಕಂತ, ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಹಳೆಯ ಶಿಲಾಯುಗದಲ್ಲಿ ಬರತಕ್ಕಂತ ಕೆಳ ಶಿಲಾಯುಗದ ಒಂದಿಷ್ಟು ಮಾಹಿತಿ ಅಂತ ನಾವಿನ್ನ ಗಮನಿಸಬಹುದು. ಸ್ನೇಹಿತರೆ, ಅದ್ರ ಜೊತೆಗೆ ಇನ್ನೂ ಅತಿ ಪ್ರಮುಖವಾದಂತ ವಿಷಯಗಳು ಇನ್ನೂ ಚರ್ಚೆ ಮಾಡ್ಲಿಕ್ಕಿದ್ದೇವೆ. ಅದರಲ್ಲಿ ಇನ್ನೂ ಏನಪ್ಪ ಮಧ್ಯ ಹಳೆಯ ಶಿಲಾಯುಗ, ಹಾಗೆ ಏನಪ್ಪಾ ಅಂತಂದ್ರೆ ನವ ಹಳೆಯ ಶಿಲಾಯುಗ ಮತ್ತು ಮಧ್ಯ ಶಿಲಾಯುಗ, ಮೆಸೋಲಿಥಿಕ್ ಏಜ್. ಆ ಮೆಸೋಲಿಥಿಕ್ ಅನ್ನುವಂಥ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಯಾರು ಬಳಸಿದ್ರು? ಹಾಗೆ ನವಶಿಲಾಯುಗ, ನವಶಿಲಾಯುಗ ಅನ್ನುವಂಥ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಯಾರು ಬಳಸಿದ್ರು? ಯಾವ ಪುಸ್ತಕದಲ್ಲಿ ಬಳಸಿದ್ರು? ಜೊತೆಗೆ ಏನಪ್ಪಾ ಅಂತಂದ್ರೆ ಇವೆರಡೂ ಕಾಲಘಟ್ಟದಲ್ಲಿ ಮನುಷ್ಯನಲ್ಲಾದಂಥ ಬದಲಾವಣೆಗಳು ಏನು, ಅದಾದ ನಂತರ ನವಶಿಲಾಯುಗದ ಕ್ರಾಂತಿ ಹೇಗಾಯಿತು, ಜೊತೆಗೆ ನವಶಿಲಾಯುಗಕ್ಕೆ ಸಂಬಂಧಿಸಿದ ಹಾಗೆ ಭಾರತದಲ್ಲಿ ಈಶಾನ್ಯ ಭಾಗದಲ್ಲಿ, ಕಾಶ್ಮೀರದಲ್ಲಿ, ಪೂರ್ವ ಭಾರತದಲ್ಲಿ, ಮಧ್ಯ ಭಾರತದಲ್ಲಿ, ದಕ್ಷಿಣ ಭಾರತದಲ್ಲಿ ಯಾವ ರೀತಿಯ ನೆಲೆಗಳಿದ್ದು ಮತ್ತು ಅವು ಪರೀಕ್ಷೆಗೆ ಎಷ್ಟು ಮುಖ್ಯವಾದಂತ ವಿಷಯಗಳು ಅನ್ನುವುದನ್ನ ಮುಂದಿನ ತರಗತಿಯಲ್ಲಿ ನಾನು ಚರ್ಚೆ ಮಾಡ್ತೀನಿ. ಹಾಗಾಗಿ ಆ ಮುಂದಿನ ತರಗತಿಯಲ್ಲಿ ಇನ್ನೂ ಅತಿ ಹೆಚ್ಚು ವಿಷಯಗಳ ಜೊತೆಗೆ ನಿಮ್ಮೊಂದಿಗೆ ಚರ್ಚೆ ಮಾಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಜೊತೆಗೆ ಮತ್ತೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹಿಸಿ. ಜೊತೆಗೆ ಈ ಒಂದು ವಿಡಿಯೋವನ್ನು ಪೂರ್ತಿ ನೋಡಿದ ಮೇಲೆ ನಿಮಗೇನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಹಾಕಿ, ನಾನು ಉತ್ತರಿಸುವಂತ ಪ್ರಯತ್ನ ಮಾಡುತ್ತೇನೆ. ಮತ್ತೆ ಹೇಳುತ್ತೇನೆ, ನನಗೆ ಎಷ್ಟು ಮಾಹಿತಿ ಗೊತ್ತಿದೆಯೋ ಅದನ್ನು ಸಾಧ್ಯವಾದಷ್ಟು ಸಂಗ್ರಹಿಸಿ ನಿಮಗೆ ಅನುಕೂಲವಾಗುವ ರೀತಿಯಲ್ಲೇ ನಾನು ಚರ್ಚೆ ಮಾಡೋದಕ್ಕೆ ಬಯಸ್ತೀನಿ. ಇದರಿಗಿಂತ ಹೆಚ್ಚಿನ ಮಾಹಿತಿಗಳು ನಿಮಗೆ ಗೊತ್ತಿದ್ರೆ ನನಗೆ ತಿಳಿಸಿ. ಮತ್ತೆ ಕೊನೆಯದಾಗಿ ಹೇಳ್ತಾ ಇದ್ದೀನಿ, ನಾನು ಕೇವಲ ಸದ್ಯ ತಮಿಳುನಾಡು ಪುಸ್ತಕಗಳು ಮತ್ತು NCERT ಪುಸ್ತಕಗಳನ್ನು ಮಾತ್ರ ಸೋಸಿ ನಿಮಗೆ ಬೇಸಿಕ್ ನೋಟ್ಸ್ ಅಲ್ಲಿ ತರಗತಿಯನ್ನ ತೆಗೆದುಕೊಳ್ತಾ ಇದ್ದೀನಿ. ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ಈ ಎಲ್ಲ ಅಧ್ಯಾಯಗಳ ಮುಗಿದ ಆದ್ಮೇಲೆ ಮತ್ತೆ ಬೇಕಾದರೆ ನಾವು ವಿಶ್ಲೇಷಣೆ ಮಾಡೋಣ. ಹಾಗೆ ನಾಳೆಯ ಸಾಯಂಕಾಲದ ಒಂದು ತರಗತಿ ಲೈವ್ ಆಗಿರ್ತದೆ. ಆ ತರಗತಿಯಲ್ಲಿ ನಾನು 2022ರಲ್ಲಿ ಏನು ನಡೀತಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್, ಆ ಒಂದು ಪರೀಕ್ಷೆಯ ಇತಿಹಾಸ ಪರೀಕ್ಷೆಯ
ಇತಿಹಾಸದ ಪೇಪರಿನ ಪ್ರಾಚೀನ ಭಾರತ ಇತಿಹಾಸಕ್ಕೆ ಸಂಬಂಧಿಸಿದ ವಿಷಯಗಳನ್ನು 360 ಡಿಗ್ರಿಯಲ್ಲಿ ನಾನು ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಇದ್ದೀನಿ. ಬಹಳ ಅದ್ಭುತವಾದ ಪ್ರಶ್ನೆಗಳು ಆ ಒಂದು ಎಕ್ಸಾಮ್ ಅಲ್ಲಿ ಬಂದಿದ್ದು. ಅತ್ಯಂತ ಆಳವಾದ ಮಾಹಿತಿಯನ್ನ ನಿಮ್ಮೊಂದಿಗೆ ನಾಳೆಯ ತರಗತಿಯಲ್ಲಿ ನಾನು ನೇರವಾಗಿ ಹಂಚಿಕೊಳ್ತೀನಿ. ಹಾಗಾಗಿ ಅತಿ ಹೆಚ್ಚಿನ ಜನ ನೀವೆಲ್ಲರೂ ನಾಳೆಯ ಲೈವ್ ತರಗತಿಗೆ ಸೇರ್ಬೇಕಾಗಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋಗೆ ನಾನು ಅಂತ್ಯವನ್ನು ಹಾಡ್ತಾ ನೆಕ್ಸ್ಟ್ ವಿಷಯಕ್ಕೆ ಮತ್ತೆ ನಿಮ್ಮೊಂದಿಗೆ ಸೇರ್ತೀನಿ. ಧನ್ಯವಾದಗಳು.